ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ನಾನಿವತ್ತು ಈವ್ನಿಂಗ್ ಇಂದ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾವಿವತ್ತು ಹೋಗಿರೋದು ಕರ್ನಾಟಕ ಹ್ಯಾಂಡ್ಲೂಮ್ ಹ್ಯಾಂಡಿಕ್ರಾಫ್ಟ್ ಎಕ್ಸಿಬಿಷನ್ಗೆ. ಇದು ನಮ್ಮ ಹಾಸನದ ಸಂತೆಪೇಟೆಯಲ್ಲಿ 3 ತಿಂಗಳಿಂದ ಹಾಕಿದ್ದಾರೆ. ನಾವು ಪ್ರತಿ ದಿವಸ ಹೋಗ್ಬೇಕು ಅಂತ ಅನ್ಕೊಂಡು ಇವತ್ತೇನೋ ಒಳ್ಳೆ ದಿವಸ ಬಂದಿದೆ. ಹೋಗೋದಾದ್ರೆ ಫ್ಯಾಮಿಲಿ ಎಲ್ಲ ಹೋಗೋಣ ಅಂತ ಇಷ್ಟು ದಿವಸ ಕಾದಿದ್ದಾಯ್ತು. ಹಾಗಾಗಿ ಇವತ್ತು ಎಲ್ಲ ಜೊತೆಗೆ ಹೊರಟಿದೀವಿ. ಇವತ್ತು ನನ್ನ ಗಂಡ ನನ್ನ ಪಕ್ಕಕ್ಕೆ ಶಿಫ್ಟ್ ಆಗಿದ್ದಾರೆ. ಕಾರಲ್ಲಿ ಸಾಂಗ್ ಹಾಕೊಂಡು ಎಲ್ಲರೂ ಹೊರಟಿದ್ವಿ. ಅಷ್ಟರಲ್ಲಿ ಡೀಸೆಲ್ ಹಾಕ್ಸೋಣ ಅಂತ ಹೇಳಿ ಪೆಟ್ರೋಲ್ ಬಂಕಿಗೆ ಹೊರಟ್ವಿ. ಇದೇ ಪೆಟ್ರೋಲ್ ಬಂಕ್ ಅಲ್ಲಿ ನನ್ ಗಂಡ ಚಿಕ್ಕೋರಿರ್ಬೇಕಾದ್ರೆ ಪಾರ್ಟ್ ಟೈಮ್ ವರ್ಕ್ ಮಾಡ್ತಿದ್ರಂತೆ. ನಾನು ಪ್ರತಿ ಸಲ ಇವ್ರ ಜೊತೆ ಬಂದಾಗೆಲ್ಲ ನೋಡಿ ಇಲ್ಲಿ ನಾನು ವರ್ಕ್ ಮಾಡಿದ್ದೆ ಅಂತ ತೋರಿಸ್ತಾರೆ. ಇನ್ನ ಅಲ್ಲಿಂದ ಹೊರಟು ನಾವು ಹೋಗ್ಬೇಕಾಗಿರೋ ಪ್ಲೇಸಿಗೆ ರೀಚ್ ಆದ್ವಿ. ಅಷ್ಟರಲ್ಲಿ ನಮ್ಮ ಅತ್ತೆಯವರ ಅಕ್ಕನ ಫ್ಯಾಮಿಲಿನೂ ನಮಗೋಸ್ಕರ ವೇಟ್ ಮಾಡ್ತಿದ್ರು. ನಾವ್ ಅಲ್ಲಿಗೆ ಹೋಗಕ್ಕೆ ಮೇನ್ ರೀಸನ್ನೇ ಇದಾಗಿತ್ತು. ಯಾಕಂದ್ರೆ ನಮಗೆ ಫ್ರೀ ಪಾಸ್ ಇತ್ತು. ಹಾಗಾಗಿ ಫ್ರೀ ಪಾಸ್ ನ ಯಾಕೆ ಮಿಸ್ ಮಾಡ್ಕೊಳ್ಳೋದು ಅಂತ ಹೇಳಿ ಎಲ್ಲ ಫ್ಯಾಮಿಲಿನ ಕರ್ಕೊಂಡು ಹೊರಟ್ವಿ. ಎರಡೆರಡು ಫ್ಯಾಮಿಲಿ ಡಬಲ್ ಧಮಾಕ. ಇಂಟ್ರೆಸ್ಟ್ ಇಂದ ಹೋಗ್ತಿದ್ದಾಳೆ ವಂಶಿ. ಹೊರಗಡೆ ಕುದುರೆ ರೈಡ್ ಮಾಡೋದಾದ್ರೂ ಮಾಡ್ಕೋಬಹುದು. ಹಾಗೆ ನೋಡ್ಕೊಂಡು ಎಲ್ಲ ಒಳಗಡೆ ಹೊರಟ್ವಿ. ಒಳಗಡೆ ಆಂಬಿಯನ್ಸ್ ಅಂತೂ ಸಖತ್ತಾಗಿತ್ತು. ಐ ಲವ್ ಹಾಸನ್ ಅಂತ ಒಂದು ಪೋಸ್ಟರ್ ಹಾಕಿದ್ರು. ಅಲ್ಲೆಲ್ಲ ನಮ್ಮ ಮಕ್ಕಳನ್ನ ಕೂರಿಸ್ಕೊಂಡು ಫೋಟೋಸ್ ಎಲ್ಲ ತಕೊಂಡ್ವಿ. ಎಲ್ಲಾದ್ರೂ ಈ ತರ ಹೋಗೋದಾದ್ರೆ ಒಬ್ಬೊಬ್ರೆ ಹೋಗೋದಕ್ಕಿಂತ ಫ್ಯಾಮಿಲಿ ಜೊತೆ ಹೋಗೋದು ತುಂಬಾನೇ ಚೆನ್ನಾಗಿರುತ್ತೆ. ಯಾಕಂದ್ರೆ ಅಲ್ಲಿ ಪ್ರತಿ ಒಂದು ಮೂಮೆಂಟನ್ನು ಎಲ್ಲರೂ ಎಂಜಾಯ್ ಮಾಡ್ಬೋದು. ಹಾಗೆ ಫ್ಯಾಮಿಲಿ ಜೊತೆ ಏನೇನೋ ಫನ್ ಮಾಡ್ಕೊಂಡು ಮಾತಾಡ್ಕೊಂಡು ಮುಂದಕ್ಕೆ ನಡೀತಾ ಇದ್ರೆ ಎಲ್ಲಿದೀವಿ ಅನ್ನೋದೇ ಗೊತ್ತಾಗಲ್ಲ. ಅಷ್ಟು ಚೆನ್ನಾಗಿರುತ್ತೆ. ನನ್ಗಂತೂ ಒಬ್ಬೊಬ್ಳೆ ಹೋಗೋದಕ್ಕಿಂತ ಈ ತರ ಫ್ಯಾಮಿಲಿ ಜೊತೆ ಹೋಗೋದು ಅಂದ್ರೆ ಅಷ್ಟು ಇಷ್ಟ. ಇನ್ನ ಒಳಗಡೆ ಡಿಫ್ರೆಂಟ್ ಆಗಿರೋ ವಾಲ್ ಪೋಸ್ಟರ್ಗಳನ್ನ ಹಾಕಿದ್ರು. ಅದ್ರಲ್ಲಿ ನಂಗೆ ತುಂಬಾನೇ ಇಷ್ಟ ಆಗಿದ್ದು ಅಂದ್ರೆ ನಮ್ಮ ಅಪ್ಪು ಸರ್ ಫೋಟೋ. ಇವ್ರನ್ನ ನೋಡಿದ್ರೆ ಯಾರಿಗ್ ತಾನೇ ಇಷ್ಟ ಆಗಲ್ಲ ಹೇಳಿ, ಮಾತೇ ಇಲ್ಲ. ವಂಶಿ ರ್ಯಾಬಿಟ್ ನೋಡು, ರ್ಯಾಬಿಟ್. ವಂಶಿ ರ್ಯಾಬಿಟ್ ಬೇಕು ಒಂಚ. ನೀನ್ ಕೊಡು ಹಂಗೆ ಕೈ. ಫುಲ್ ಕಚ್ಚಾಕಿದೆ ನೋಡು. ಎಲ್ಲ ಆಲ್ಮೋಸ್ಟ್ ಅಲ್ಲಿ ನೋಡಿರ್ತೀವಿ. ಇದು ನೋಡಿ, ಅದನ್ನು ಬಂತು ಫೈಟ್ ಮಾಡಕ್ಕೆ ನಿಮ್ಮ ಹತ್ರ. ಕಚ್ಚು ಕಚ್ಚು ನೋಡು ವಂಶಿ, ಪಪ್ಪಂಗೆ ಕಚ್ತಿದೆ. ಈ ಕೋಳಿ ಒಂಥರ ಡಿಫ್ರೆಂಟ್ ಆಗಿದೆ ನೋಡಿ ಗೈಸ್. ಪಾಪ ಅದಕ್ಕೆ ತುಂಬಾ ಕನ್ಫ್ಯೂಷನ್ ಮೈಂಡ್ ಅಲ್ಲಿ ಇದೆ. ಇನ್ನ ಮಾಮೂಲಾಗಿ ನಾವು ನೋಡಿರೋ ಪಕ್ಷಿ ಸಂಕುಲಗಳನ್ನೆಲ್ಲ ಇಲ್ಲಿ ತಂದು ಹಾಕಿದ್ರು. ಹಾಗೆ ಅವುಗಳ ಜೊತೆ ಟೈಮ್ ಪಾಸ್ ಮಾಡ್ಕೊಂಡು ಹಾಗೆ ಮುಂದಕ್ಕೆ ಹೊರಟ್ವಿ. ಇನ್ನ ಪ್ರಾಣಿ ಪಕ್ಷಿನೆಲ್ಲ ನೋಡಾದ್ಮೇಲೆ ಇನ್ನ ಮನುಷ್ಯನಿಗೆ ಬೇಕಾಗಿರೋ ಅವಶ್ಯಕತೆ ವಸ್ತುಗಳೆಲ್ಲ ಇಲ್ಲಿದ್ವು. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಬಂದ್ ಕೂಡ್ಲೆ ಒಂದ್ ಶಾಪ್ ಇತ್ತು. ಅದ್ರಲ್ಲಿ ಮನೆಗ್ ಬೇಕಾಗಿರೋ ವಸ್ತುಗಳೆಲ್ಲಾನು ಇದ್ವು. ಕಾಫಿ ಕಪ್ ಇಂದ ಹಿಡಿದು ಜ್ಯೂಸ್ ಕಪ್ಪು, ಇನ್ನ ಡ್ರಿಂಕ್ಸ್ ಕಪ್ಪು ಎಲ್ಲಾನು ಇದ್ವು. ಇನ್ನ ಪರ್ಚೇಸ್ ಮಾಡೋರಿಗೆ ಕಡಿಮೆ ಪ್ರೈಸ್ ಅಲ್ಲೂ ಇದೆ, ಜಾಸ್ತಿ ಪ್ರೈಸ್ ಅಲ್ಲೂ ಇದೆ. ಒಳ್ಳೆ ಕ್ವಾಲಿಟಿಗೆ ಒಳ್ಳೆ ರೇಟೇ ಕೊಡ್ಬೇಕಲ್ವಾ.
ಈ ಥರ ಚಿಕ್ಕ ಪುಟ್ಟ ಅಂಗಡಿ ಹಾಕೋರ ಹತ್ರ ನಾವು ಚೌಕಾಸಿ ಮಾಡಬಾರ್ದು ಅಂತ ಅಂತಾರೆ. ಆದರೆ ಚೌಕಾಸಿ ಮಾಡ್ದೇನೆ ನಮಗಿರೋಕ್ಕಾಗುತ್ತಾ ಹೇಳಿ? ಅದೇನೋ ಗೊತ್ತಿಲ್ಲ, ಹೆಂಗಸರಿಗೆ ಚೌಕಾಸಿ ಮಾಡ್ದೇನೆ ಏನಾದರೂ ವಸ್ತು ಪರ್ಚೇಸ್ ಮಾಡಿದ್ರೆ ಅದು ಸ್ಯಾಟಿಸ್ಫ್ಯಾಕ್ಷನೇ ಇರಲ್ಲ. ಆದರೆ ಈ ಎಕ್ಸಿಬಿಷನಲ್ಲಿ ಹಾಕಿರೋ ಶಾಪ್ಗಳಲ್ಲಿ ನೀವು ಚೌಕಾಸಿ ಮಾಡಂಗೆ ಇಲ್ಲ, ಯಾಕಂದರೆ ಇಲ್ಲೆಲ್ಲ ಫಿಕ್ಸ್ಡ್ ಪ್ರೈಸ್. ಹಾಗಂತ ನಾವೊಂದು ಶಾಪಿಗೆ ಹೋದಾಗ ಆ ಶಾಪಲ್ಲಿರೋ ವ್ಯಕ್ತಿ ತುಂಬಾನೇ ಬೇಜಾರು ಮಾಡ್ಕೋತಿದ್ರು. ಯಾಕೆ ಅಂತ ಕೇಳಿದ್ರೆ, ನಮಗ್ ವ್ಯಾಪಾರ ಮಾಡಿ ಬರೋ ಚಿಕ್ಕ ಪುಟ್ಟ ದುಡ್ಡು ಅದರಲ್ಲೂ ಈ ಥರ ಕಳ್ತನ ಮಾಡ್ಕೊಂಡು ಹೋಗ್ತಾರೆ, ಅದು ತುಂಬಾನೇ ಬೇಜಾರಾಗಿದೆ ಅಂತ ಹೇಳಿದರು. ಹಾಗಾಗಿ ನಂದೊಂದು ರಿಕ್ವೆಸ್ಟ್ ಏನು ಅಂತಂದರೆ, ನೀವು ತಗೊಳ್ದೇ ಇದ್ರೂ ಪರವಾಗಿಲ್ಲ, ಆದರೆ ಕಳ್ತನ ಮಾಡಿ ಮಾತ್ರ ತಗೊಳಕ್ಕೆ ಹೋಗಬೇಡಿ. ಎಲ್ಲಾರ್ದು ಒಂದೊಂದು ಥರ ಹೊಟ್ಟೆಪಾಡು ಅಲ್ವಾ? ಸೊ ಹಾಗಾಗಿ ನಿಮ್ಮ ಕೈಲಾದರೆ ತಗೊಳ್ಳಿ, ಇಲ್ಲ ಅಂದರೆ ಬೇಡ. ಶಾಪ್ಗಳನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಮುಂದಕ್ಕೆ ಹೊರಟ್ರೆ ನಿಮಗೆ ಟೈಮ್ ಪಾಸಿಗೋಸ್ಕರ ಗೇಮ್ಗಳನ್ನ ಇಟ್ಟಿದ್ದಾರೆ. ಈ ಥರ ಎಲ್ಲ ಗೇಮ್ಗಳಿಗೂ ಪರ್ಟಿಕ್ಯುಲರ್ ಆಗಿ 20 ರೂಪೀಸ್ನ ಪೇ ಮಾಡಬೇಕಿತ್ತು. ನಾವಲ್ಲಿಂದ ಮುಂದಕ್ಕೆ ಹೊರಟ್ವಿ. ಆಟಾಡೋ ಪ್ಲೇಸಿಗೆ ಎಂಟ್ರ್ ಆಗ್ತಿದ್ದಂಗೆ ನಮ್ಮ ಮಕ್ಕಳು ರೌಂಡಾಗಿ ತಿರ್ಗೋ ಕಾರಲ್ಲಿ ಒಂದು ರೌಂಡ್ ಬಂದರು. ಇನ್ನು ಅಲ್ಲಿಂದ ಹೊರಗಡೆ ಬಂದು ಏನಾದರೂ ತಿನ್ನೋಣ ಅಂತ ನೋಡಿದಾಗ ಮಕ್ಳಿಗೆ ಹೆಲ್ದಿ ಆಗಿರೋದು ಜೋಳ ಇತ್ತು. ಸೊ ಹಾಗಾಗಿ ನಾವು ಅದ್ರ ಜೊತೆಗೆ ಅರ್ಧ ತಿನ್ಕೊಂಡ್ವಿ. ನನ್ನ ಮಗಳಿಗೆ ಯಾಕೋ ಹಶ್ವಾಗಿತ್ತು ಅನ್ಸುತ್ತೆ. ಸೊ ಹಾಗಾಗಿ ಅವಳಾಗೆ ಬಾಯ್ಬಿಟ್ಟು ಜೋಳ ಕುಡ್ಸಮ್ಮ ಅಂತ ಹೇಳಿದ್ಲು. ಸೊ ಅವಳ ಹೆಸರಲ್ಲಿ ನಾವೆಲ್ಲರೂ ತಿನ್ಕೊಂಡ್ವಿ. ಮಕ್ಕಳಾದ್ಮೇಲೆ ಎಲ್ಲಿ ಹೋದ್ರೂ ಮಕ್ಕಳು ತಿಂದ್ಬಿಟ್ಟಿದ್ದಲ್ವ ತಾಯಂದ್ರಿಗೆ. ಸೊ ಹಾಗಾಗಿ ನಾನು ಅದರಲ್ಲೇ ತಿನ್ಕೊಂಡೆ. ನನ್ನ ಮಗಳಂತೂ ಕಣ್ಣಿಗೆ ಕಂಡಿದ್ದೆಲ್ಲ ಆಟ ಆಡ್ತೀನಿ ಅಂತ ಫುಲ್ ಎಕ್ಸೈಟ್ಮೆಂಟಲ್ಲಿದ್ಲು. ಹಾಗಾಗಿ ಅವಳಿಗೆ ರಿಲೇಟೆಡ್ ಆಗಿರೋ ಯಾವುದಾದ್ರೂ ಆಟ ಆಡೋದಿದ್ರೆ ಅದರಲ್ಲೆಲ್ಲ ಅವಳನ್ನ ಆಟ ಆಡಿಸ್ತಿದ್ವಿ. ಅವ್ರ ಅಣ್ಣ ದಶುನೇ ಹೆದರ್ಕೊಂಡು ಆಟ ಆಡಲ್ಲ ಅಂತ ಅಂದ್ರೂ ನನ್ನ ಮಗಳು ಹಾಗಲ್ಲ, ನಾನು ಆಟ ಆಡ್ತೀನಿ ಅಂತ ಹೊರಟ್ಲು. ವೀಲ್ ತಿರ್ಗ್ಸಕ್ ಬಂದಿಲ್ಲ ಅಂದ್ರೂ ಹೇಗೆ ಆಟ ಆಡ್ತಾಳೆ ನೋಡಿ. ಏನೇನೋ ಆಟಾಡಿ ಸುಸ್ತಾಗಿರೋರ್ ಥರ ಆಗಾಗ ನೀರು ಕುಡಿತಾ ಕೂತಿದ್ಲು. ಅವಳ ಜೊತೆ ದೊಡ್ಡ ಮಕ್ಕಳು ಚೆನ್ನಾಗಿ ಆಟ ಆಡ್ತಿದ್ರು. ಇಲ್ಲಿ ಬೇರೆ ಮಕ್ಕಳು ಆಟ ಆಡೋದನ್ನ ನೋಡಿ ನಾನು ಹೋಗಿ ಜಂಪ್ ಮಾಡ್ತೀನಿ ಅಂತ ಹೋದವಳು ಅಲ್ಲಿ ಹೋಗಿ ನಿಲ್ಲಕ್ಕೂ ಆಗಿಲ್ಲ. ಅವ್ರು ಅಷ್ಟು ಆಟ ಆಡ್ತಿರ್ಬೇಕಾದ್ರೆ ಇವಳು ಅಲ್ಲಿಂದಲ್ಲಿಗೆ ನೋಡ್ತಾ ಕೂತಿದ್ಲು. ಇನ್ನೇನು ಮಕ್ಕಳಲ್ವಾ, ಹಾಗಾದ್ರೂ ಎಂಜಾಯ್ ಮಾಡಲಿ ಅಂತ ನಾವು ಹಾಗೆ ಸಪೋರ್ಟ್ ಮಾಡ್ತಿದ್ವಿ. ನನ್ನ ಮಗಳಿಗಂತೂ ಮಕ್ಕಳಿದ್ರೆ ಆಯಿತು, ಅವ್ರ ಜೊತೆ ಏನಾದರೂ ಆಟ ಆಡ್ಕೊಂಡು ಅವಳ ಪಾಡಿಗೆ ಅವಳಿರ್ತಾಳೆ. ಇಲ್ಲಂತೂ ಎಲ್ಲ ಮಕ್ಕಳು ಏನೋ ಹತ್ಕೊಂಡು ಜಾರ್ಬಂಡಿ ಥರ ಜಾರ್ತಿದ್ದಾರಲ್ಲ ಅಂತ ಹೇಳಿ ನನ್ನ ಮಗಳೂ ಟ್ರೈ ಮಾಡ್ತಿದ್ದಾಳೆ. ಆದರೆ ಅವಳು ತುಂಬ ಚಿಕ್ಕವಳಾಗಿರೋದ್ರಿಂದ ಅವಳಿಗೆ ಅದಕ್ಕೆ ಹತ್ತಕ್ಕೆ ಆಗ್ತಿಲ್ಲ. ಆದರೆ ನಾವು ಸಪೋರ್ಟ್ ಮಾಡ್ತಿದ್ವಿ, ಹತ್ತು ಅನ್ನಂಗೆ. ಪಾಪ ಏನಾದರೂ ಪರವಾಗಿಲ್ಲ, ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿ ಅವಳ ಕೈಲಾಗಿರೋ ಪ್ರಯತ್ನನ ಅವಳು ಮಾಡ್ತಿದ್ಲು. ನಮ್ಮ ಮಕ್ಕಳಿಗೆ ಯಾವಾಗಲೂ ಅಷ್ಟೇ ಏನಾದರೂ ಏಟಾಗುತ್ತೆ ಅಂತ ಹೇಳಿ ನಾವು ಎಲ್ಲದಕ್ಕೂ ತಡೆ ಮಾಡಬಾರ್ದು. ಅವ್ರಿಗೆ ಏನು ಇಷ್ಟನೋ ಅದನ್ನು ಆಡಕ್ಕೆ ಬಿಡಬೇಕು. ಆಗಲೇ ತಾನೇ ಅವರು ಜೀವನದಲ್ಲಿ ಯಾವುದಕ್ಕೂ ಹೆದರದೆ ಮುಂದುವರಿಬೋದು. ಮಕ್ಕಳನ್ನೆಲ್ಲ ಒಂದು ರೌಂಡ್ ಆಟಾಡ್ಸಾದ್ಮೇಲೆ ನಾವಿನ್ನ ದೊಡ್ಡೋರು ಆಡೋಣ ಅಂತ ಹೊರಟ್ವಿ. ಫಸ್ಟ್ ಹೊರಟಿದ್ದು ಟ್ರೈನ್ಗೆ. ಭಯ ಇಲ್ದಿರೋ ಆಟ ಇದೊಂದೇ ಅಲ್ವಾ, ಹಾಗಾಗಿ ನನ್ನ ಗಂಡ ಇದನ್ನೇ ಆಡ್ತಾರೆ.
ಇನ್ನೊಂದು ರೌಂಡ್ ಇಲ್ಲ ಖಾಲಿ. ನಾನು ಯಾವತ್ತೂ ಜಾಯಿಂಟ್ ವೀಲಲ್ಲಿ ಆಟ ಆಡ್ದವಳೇ ಅಲ್ಲ. ಈ ಸಲ ಏನೋ ಟ್ರೈ ಮಾಡೋಣ ಅಂತ ಹೇಳಿ ನಾನು ನನ್ನ ಗಂಡನ ಕರೆದೆ. ಅವ್ರು ಬಂದಿಲ್ಲ ಅಂತ ಹೇಳಿ ಸಚಿ ಬಾಬನ್ ಜೊತೆ ಈ ಆಟನ ಆಟ ಆಡಿದ್ವಿ. ನನ್ಗಂತೂ ಇದು ಮೇಲ್ಗಡೆ ಹೋಗ್ತಿದ್ದಂಗೆ ಭಯನೋ ಭಯ. ಸ್ಟಾರ್ಟಿಂಗ್ ಅಂತೂ ನಾನು ಫುಲ್ ಕಿರ್ಚಾಡ್ಬಿಟ್ಟೆ. ಆದ್ರೆ ಆಮೇಲೆ ರೂಢಿ ಆಯ್ತು. ಇನ್ನು ನೆಕ್ಸ್ಟ್ ಆಟ ಆಡಿದ್ದು ನಾನು ಈ ಬ್ರೇಕ್ ಡ್ಯಾನ್ಸರ್. ಇದಕ್ಕೆ ನಾನು ನಮ್ಮಮ್ಮ ಮತ್ತು ನನ್ನ ವಂಶಿನ ಕರ್ಕೊಂಡು ಹೋಗಿದ್ದೆ. ಅವಳು ಅಳ್ತಿದ್ಲು ಅಂತ ಹೇಳಿ ಅವಳನ್ನೂ ಆಟಾಡ್ಸೋಣ ಅಂತ ಇದ್ರ ಜೊತೆಗೆ ಹೋದರೆ ಯಾಕಾದರೂ ಹೋದ್ವೋ ಅಂತ ಅನ್ನಿಸ್ತು. ಆಟ ಏನು ಭಯ ಆಗಿಲ್ಲ, ಆದರೆ ತಲೆ ಸುತ್ತು ಬಂದ್ಬಿಡ್ತು. ಯಾವಾಗ ಒಂದ್ಸಲ ವಾಮಿಟ್ ಮಾಡ್ಕೋತೀವೋ ಅಂತ ಅನ್ನಿಸ್ತು. ನಾ ಅಲ್ಲಿಂದ ಹೊರಗಡೆ ಬಂದಾಗ ನನ್ನ ಗಂಡ ಈ ಗೇಮ್ನೆಲ್ಲ ಟ್ರೈ ಮಾಡ್ತೀನಿ ಅಂತ ಅಂದರು. ಅದರಲ್ಲಿ 2 ಬಳೆನ ತಗೊಂಡು ನಾನು ಹಾಕಕ್ಕೆ ಟ್ರೈ ಮಾಡಿದೆ. ಅದು ಎಲ್ಲೆಲ್ಲೋ ಹೋಯ್ತು. ಹಾಗಂತ ನನ್ನ ಗಂಡನೂ ಏನು ಅಚೀವ್ ಮಾಡಿಲ್ಲ, ಅವ್ರಿಗೂ ಹಾಕಕ್ಕಾಗಿಲ್ಲ. ಸುಮ್ಮನೆ ಏನೋ ಎಂಜಾಯ್ಮೆಂಟಿಗೋಸ್ಕರ ಈ ಗೇಮ್ನ ಆಟ ಆಡಿದ್ವಿ. ನನ್ನ ಗಂಡಂಗೆ ಬೇರೆ ಗೇಮ್ಗಳೆಲ್ಲ ಸ್ವಲ್ಪ ಹೆದರಿಕೆ ಜಾಸ್ತಿ. ಹಾಗಾಗಿ ಈ ಥರ ಗೇಮ್ನ ಆಡೋದಂದ್ರೆ ಅವ್ರಿಗಿಷ್ಟ. ಹಾಗಾಗಿ ಇದನ್ನೇ ಟ್ರೈ ಮಾಡಿದ್ರು. ಅದ್ರ ಜೊತೆಗೆ ಬೇರೆ ಎಲ್ಲ ಗೇಮ್ಗಳಿಗಿಂತ ಈ ಗೇಮ್ ಒಂಥರ ಥ್ರಿಲ್ಲಿಂಗ್ ಆಗಿರುತ್ತೆ. ಅದೇನೋ ವಿಡಿಯೋ ಪ್ಲೇ ಮಾಡಿರ್ತಾರೆ, ಅದನ್ನ ನೋಡಿದ್ರೆ ನಾವೆಲ್ಲೋ ಹೋಗ್ತಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇನ್ನು ಹೋದ ರೂಟಲ್ಲೇ ಮತ್ತೆ ರಿಟರ್ನ್ ಆಗಬೇಕು. ಸೊ ಹಾಗಾಗಿ ಮತ್ತೊಂದು ಸಲ ಎಲ್ಲನೂ ಹಾಗೆ ನೋಡ್ಕೊಬಂದ್ವಿ. ಹೇಗಿತ್ತು ನಿತಿ? ಚೆನ್ನಾಗಿರ್ಲಿಲ್ವಾ? ನೀವೇನಾದರೂ ಆಟ ಆಡಿದ್ರೆ ತಾನೇ ಚೆನ್ನಾಗಿರೋದು. ಇವ್ರು ಏನೂ ಆಟ ಆಡಿಲ್ಲ. ಬರೀ ಟ್ರೈನ್ ಒಂದು ಆಟ ಆಡ್ಕೊ ಬಂದಿದ್ದಾರೆ, ಇನ್ನೇನು ಆಟ ಆಡಿಲ್ಲ ಇವರು. ನಾನು ಮಾತ್ರ ಎಲ್ಲ ಆಟ ಆಡಿದೆ, ಕೊಲಂಬಸ್ ಒಂದು ಬಿಟ್ಟು. ಬುರ್ಜ್ ಖಲೀಫಾ ನಕಲಿ ಮಾಡಿದ್ದಾರೆ ಇಲ್ಲಿ. ಬುರ್ಜ್ ಖಲೀಫಾನ ನೋಡಿ. ಯಾವುದು? ಬುರ್ಜ್ ಖಲೀಫಾ ಹತ್ತು ಬರೋಣ. ಆಯ್ತು ಗೈಸ್, ಎಲ್ಲ ಮುಗೀತು. ಕುದುರೆಯಲ್ಲಿ ಸೀದಾ ಮನೆಗೆ ಡ್ರಾಪ್ ಹಾಕಿಸ್ಕೊ ಮುಂಚೆ. ಸುಮಾರು 3 ತಿಂಗಳಿಂದನೇ ಇಲ್ಲಿ ಎಕ್ಸಿಬಿಷನ್ ಹಾಕಿದ್ರು. ಸೊ ಹಾಗಾಗಿ 16ನೇ ತಾರೀಕು ಲಾಸ್ಟ್ ಅಂತಾನು ಮೆನ್ಷನ್ ಮಾಡಿದ್ರು. ಸೊ ಇದಿಷ್ಟು ನಮ್ಮ ಫನ್ ಎಲಿಮೆಂಟ್. ಇನ್ನೊಂದು ವಿಡಿಯೋ ಜೊತೆ ನೆಕ್ಸ್ಟ್ ಟೈಮ್ ಬರ್ತೀನಿ. ಥ್ಯಾಂಕ್ ಯು.